ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಪಾತ್ರ ಏನು? ಕುಸ್ತಿಪಟುನಾ ಇಲ್ಲ ಉಸ್ತಾದ? ಈ ಒಂದು ಪ್ರಶ್ನೆಯನ್ನ ಇದೀಗ ಪೆದ್ದಿ ಚಿತ್ರದ ಟೀಸರ್ ಹುಟ್ಟು ಹಾಕಿದೆ. ಅದ್ಭುತ ಅನಿಸೋ ಮೈಕಟ್ಟಿನೊಂದಿಗೆ ರಾಮ್ ಚರಣ್ ಇಲ್ಲಿ ಕಾಣಿಸಿಕೊಂಡಿದ್ದಾರೆ. ಕುಸ್ತಿ ಅಂದ್ರೆ ಸುಮ್ಮನೆ ಅಲ್ಲ, ಬ್ಯಾಟ್ ಹಿಡಿದು ಬಾಲ್ ಹೊಡೆದ ಹಾಗೆ ಅಲ್ವೇ ಅಲ್ಲ, ಅದು ಬೇರೆನೆ, ಜೀವವನ್ನೇ ಪಣಕ್ಕೆ ಇಡುವ ಆಟ ಅಂತಲೇ ಶಿವಣ್ಣ ಹೇಳ್ತಾರೆ. ರಾಮ್ ಚರಣ್ ಜನ್ಮದಿನದ ಹಿನ್ನೆಲೆಯಲ್ಲಿ ಈ ಚಿತ್ರದ ಟೀಸರ್ ರಿಲೀಸ್ ಆಗಿದೆ. ಇದರ ಕನ್ನಡ ವರ್ಷನ್ ಇರೋ ಟೀಸರ್ ಅನ್ನ ಶಿವರಾಜ್ ಕುಮಾರ್ ರಿಲೀಸ್ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನ ತಮ್ಮ ಪೇಜ್ ಅಲ್ಲಿಯೇ ಚಿತ್ರದ ಈ ಟೀಸರ್ ಹಂಚಿಕೊಂಡಿದ್ದಾರೆ. ಇದರಲ್ಲಿ ಪೆದ್ದಿ ಪಾತ್ರಧಾರಿ ರಾಮ್ ಚರಣ್ ನಿಜಕ್ಕೂ ಶಾಕ್ ಕೊಟ್ಟಿದ್ದಾರೆ. ಪೆದ್ದಿ ಚಿತ್ರದಲ್ಲಿ ರಾಮ್ ಚರಣ್ ಒಬ್ಬ ಕ್ರಿಕೆಟ್ ಆಟಗಾರ ಅಷ್ಟೇ ಅಲ್ಲ, ಅದ್ಭುತ ಪೈಲ್ವಾನ್ ಅನ್ನೋದು ಇದೀಗ ಗೊತ್ತಾಗಿದೆ. ಇದರೊಟ್ಟಿಗೆ ಶಿವರಾಜ್ ಕುಮಾರ್ ಪಾತ್ರದ ಝಲಕ್ ಕೂಡ ಇದೆ. ಶಿವಣ್ಣ ಇಲ್ಲಿ ಒಬ್ಬ ಪೈಲ್ವಾನ್ ಪಾತ್ರ ಮಾಡಿದಂತಿದೆ. ಟೀಸರ್ ನಲ್ಲಿ ರಾಮ್ ಚರಣ್ ಹಾಗೂ ಶಿವಣ್ಣನ ಡೈಲಾಗ್ ವಾರ್ ಸಖತ್ತಾಗಿದೆ. ಮೊದಲಿಗೆ ಶಿವಣ್ಣ, ಕುಸ್ತಿ ಅಂದ್ರೆ ಸುಮ್ಮನೆ ಅಲ್ಲ, ಸಾವಿಗೆ ಎದೆಯೊಡ್ಡುವ ಆಟ ಇದು, ಬ್ಯಾಟ್ ನಿಂದ ಹೊಡೆದ ರೀತಿ ಅಲ್ವೇ ಅಲ್ಲ, ಇರ್ತೀಯೋ ಹೋಗ್ತೀಯೋ ಅಂತ ಕೇಳ್ತಾರೆ. ಅದಕ್ಕೆ ರಾಮ್ ಚರಣ್, ಆ ಆಟನೇ ನನ್ನ ಪೊಗರು, ಅಂದ್ರೆ ಕುಸ್ತಿನೂ ಗೊತ್ತು, ಆದರೆ ಆ ಕ್ರಿಕೆಟ್ ಆಟವೇ ನನ್ನ ಪೊಗರು ಅಂತಾರೆ. ಒಬ್ಬ ಕುಸ್ತಿಪಟು ಪಾತ್ರ ನಿರ್ವಹಿಸಲು ರಾಮ್ ಚರಣ್ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ. ಇದು ತೆರೆ ಮೇಲೆ ಕಾಣಿಸುತ್ತದೆ. ಚಿತ್ರದ ಈ ಟೀಸರ್ ನೋಡಿದ್ರೆ ನಿಮಗೂ ಗೊತ್ತಾಗುತ್ತದೆ. ರಿಷಬ್ ಶೆಟ್ಟಿ ಕರ್ನಾಟಕದ ಪ್ಯಾನ್ ಇಂಡಿಯಾ ಸ್ಟಾರ್ ನಟ. ಕಾಂತಾರ ಮತ್ತು ಕಾಂತಾರ ಚಾಪ್ಟರ್ 1 ಸಿನಿಮಾದ ಬಳಿಕ ರಿಷಬ್ರ ಖ್ಯಾತಿ ದೇಶದೆಲ್ಲೆಡೆ ಹರಡಿದೆ. ಕಾಂತಾರ ಚಾಪ್ಟರ್ 1 ಬಳಿಕ ಅವರಿಗೆ ತೆಲುಗು, ಬಾಲಿವುಡ್ ನಿಂದಲೂ ಆಫರ್ಗಳು ಬರುತ್ತಿದ್ದು, ಇದೀಗ ರಿಷಬ್ ಅವರು ತೆಲುಗಿನ ಜೈ ಹನುಮಾನ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಇತ್ತೀಚೆಗಷ್ಟೇ ಹೊಸ ಸಿನಿಮಾದ ತಯಾರಿಯಲ್ಲಿ ತೊಡಗಿರುವ ಸುಳಿವನ್ನು ಸಹ ಸಾಮಾಜಿಕ ಜಾಲತಾಣದ ಮೂಲಕ ನೀಡಿದ್ದಾರೆ. ಕಾಂತಾರ ಚಾಪ್ಟರ್ 2 ಸಿನಿಮಾದ ಬಳಿಕ ರಿಷಬ್ ಶೆಟ್ಟಿ ಹಾಗೂ ಹೊಂಬಾಳೆ ನಡುವೆ ವೈಮನಸ್ಯ ಮೂಡಿತೆ ಎಂಬ ಅನುಮಾನ ಶುರುವಾಗಿತ್ತು. ಅದಕ್ಕೆ ಮುಖ್ಯ ಕಾರಣವಾಗಿದ್ದು, ರಿಷಬ್ ಅವರು ಕೆಲ ವಾರದ ಹಿಂದಷ್ಟೇ ಹೊಂಬಾಳೆ ಫಿಲ್ಮ್ಸ್ ಅನ್ನ ಸಾಮಾಜಿಕ ಜಾಲತಾಣದಲ್ಲಿ ಅನ್ಫಾಲೋ ಮಾಡಿದ್ದರು. ಇದು ದೊಡ್ಡ ಸುದ್ದಿಯೇ ಆಯಿತು. ಇದೀಗ ರಿಷಬ್ ಶೆಟ್ಟಿ ತಮ್ಮ ಗೆಳೆಯ ರಾಜ್ಬಿ ಶೆಟ್ಟಿ ಮತ್ತು ಕಾಂತಾರ ನಾಯಕಿ ರುಕ್ಮಿಣಿ ವಸಂತ್ ಅವರನ್ನು ಅನ್ಫಾಲೋ ಮಾಡಿದ್ದಾರೆ ಎನ್ನಲಾಗುತ್ತಿದೆ. ಇನ್ಸ್ಟಾಗ್ರಾಂನಲ್ಲಿ ರಿಷಬ್ ಶೆಟ್ಟಿ ಅವರು 140ಕ್ಕೂ ಹೆಚ್ಚು ಮಂದಿ ಸಿನಿಮಾ ಸೆಲೆಬ್ರಿಟಿಗಳು, ಕೆಲವು ರಾಜಕಾರಣಿಗಳನ್ನ ಫಾಲೋ ಮಾಡುತ್ತಾರೆ. ರಕ್ಷಿತ್ ಶೆಟ್ಟಿ, ಪ್ರಮೋದ್ ಶೆಟ್ಟಿ, ಜೆಪಿ ತುಮ್ಮಿನಾಡು, ಇನ್ನೂ ಹಲವರನ್ನ ರಿಷಬ್ ಶೆಟ್ಟಿ ಫಾಲೋ ಮಾಡ್ತಾರೆ. ಆದರೆ ಅವರು ಫಾಲೋ ಮಾಡುವವರ ಪಟ್ಟಿಯಲ್ಲಿ ರಾಜ್ಬಿ ಶೆಟ್ಟಿ ಅವರ ಹೆಸರಿಲ್ಲ. ರಿಷಬ್ ಶೆಟ್ಟಿ ಅವರು ರಾಜ್ಬಿ ಶೆಟ್ಟಿ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಎನ್ನಲಾಗ್ತಿದೆ. ಅಂತೆಯೇ ಕಾಂತಾರ ಚಾಪ್ಟರ್ 1 ಸಿನಿಮಾದ ನಾಯಕಿ ರುಕ್ಮಿಣಿ ವಸಂತ್ ಅವರನ್ನ ಫಾಲೋ ಮಾಡುತ್ತಿಲ್ಲ, ಅಥವಾ ರಿಷಬ್ ಅವರು ರುಕ್ಮಿಣಿ ವಸಂತ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ. ಬಾಲಿವುಡ್ ಡೈರೆಕ್ಟರ್ ನಿತೇಶ್ ತಿವಾರಿ ಡೈರೆಕ್ಷನ್ ಮಾಡಿರೋ ರಾಮಾಯಣ ಚಿತ್ರದ ಹೊಸ ಸುದ್ದಿ ಹೊರಬಂದಿದೆ. ರಾಮನವಮಿ ದಿನವೇ ಹೊಸ ಮಾಹಿತಿ ಹೊರಬಂದಿದೆ. ಚಿತ್ರದ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಈ ಚಿತ್ರದ ಆ ಹೊಸ ವಿಷಯವನ್ನ ರಿವೀಲ್ ಮಾಡಿದ್ದಾರೆ. ರಾಮಾಯಣದ ಚಿತ್ರದ ಹೊಸ ಮಾಹಿತಿ ಹೊರಬಂದಿದೆ. ರಾಮನವಮಿ ದಿನದಂದೇ ಆ ಚಿತ್ರದ ವಿಷಯ ಹೊರಬಂದಿದೆ. ಚಿತ್ರದ ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಇದನ್ನ ಹಂಚಿಕೊಂಡಿದ್ದಾರೆ. ಅಂದಹಾಗೆ ಇವರು ಹಂಚಿಕೊಂಡ ಪೋಸ್ಟ್ ಅಲ್ಲಿ ಏಪ್ರಿಲ್ 2ರ ವಿವರ ಇದೆ. ಈ ದಿನ ಚಿತ್ರದ ಒಂದು ಗ್ಲಿಮ್ಸ್ ವಿಡಿಯೋ ರಿಲೀಸ್ ಆಗುತ್ತಿದೆ. ಏಪ್ರಿಲ್ 2ರಂದು ಹನುಮ ಜಯಂತಿ ಇದೆ. ಈ ಹಿನ್ನೆಲೆಯಲ್ಲಿಯೇ ಚಿತ್ರದ ರಾಮನ ಗ್ಲಿಮ್ಸ್ ವಿಡಿಯೋ ರಿಲೀಸ್ ಆಗುತ್ತಿದೆ. ಇದನ್ನ ಹೇಳುತ್ತಲೇ ನಮಿತ್ ಮಲ್ಹೋತ್ರಾ ಇನ್ನೂ ಕೆಲವು ವಿಷಯಗಳನ್ನ ಬರೆದುಕೊಂಡಿದ್ದಾರೆ. ಇಂಗ್ಲಿಷ್ ಅಲ್ಲಿ ಬರೆದ ಆ ಸಾಲುಗಳು ಕನ್ನಡ ಭಾವಾರ್ಥ ಇಲ್ಲಿದೆ. ರಾಮಾಯಣ ನಮ್ಮೆಲ್ಲರಿಗೂ ಸೇರಿದ ಕಥೆಯಾಗಿದೆ. ಈ ಕಥೆಯನ್ನ ನಿಮ್ಮ ಮುಂದೆ ಇಡಲು ಅಷ್ಟೇ ಖುಷಿ ಪಡುತ್ತೇವೆ, ಅಷ್ಟೇ ಜವಾಬ್ದಾರಿಯಿಂದಲೇ ಪ್ರತಿ ಹೆಜ್ಜೆಯನ್ನು ಇಟ್ಟಿದ್ದೇವೆ ಅಂತಲೇ ನಮಿತ್ ಮಲ್ಹೋತ್ರಾ ಬರೆದುಕೊಂಡಿದ್ದಾರೆ. ಏಪ್ರಿಲ್ 2ರಂದು ಹನುಮ ಜಯಂತಿ ಇದೆ. ಈ ಹಿನ್ನೆಲೆಯಲ್ಲಿಯೇ ನಾವು ರಾಮನ ಗ್ಲಿಮ್ಸ್ ವಿಡಿಯೋ ಹಂಚಿಕೊಳ್ಳುತ್ತಿದ್ದೇವೆ ಅಂತ ಅವರು ಹೇಳಿಕೊಂಡಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಜೋಗಿ ಪ್ರೇಮ್ ನಿರ್ದೇಶನದ ಕೆಡಿ ದಿ ಡೆವಿಲ್ ಸಿನಿಮಾ ಇತ್ತೀಚೆಗೆ ಸರ್ಸೆ ಸೆರಗ ಸರ್ಸೆ ಹಾಡಿನಿಂದ ದೊಡ್ಡ ವಿವಾದಕ್ಕೆ ಕಾರಣವಾಗಿತ್ತು. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಹಾಡು ಸದ್ದು ಮಾಡಿತ್ತು.
ಈ ಹಾಡಿನ ವಿಚಾರವಾಗಿ ವಿವಾದದ ಕೇಂದ್ರವಾಗಿದ್ದ ಕೆಡಿ ತಂಡ ಈಗ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನ ನೀಡಿದೆ. ಅದುವೇ ಸ್ಯಾಂಡಲ್ವುಡ್ ನ ಬಾದ್ಶಾ ಕಿಚ್ಚ ಸುದೀಪ್ ಅವರ ಅಧಿಕೃತ ಎಂಟ್ರಿ. ಬಹಳ ದಿನಗಳಿಂದ ಕಿಚ್ಚ ಸುದೀಪ್ ಅವರು ಕೆಡಿ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿದ್ದವು. ಆದರೆ ಅವರ ಪಾತ್ರವೇನು, ಪಾತ್ರದ ಹೆಸರೇನು ಎಂಬ ಗುಟ್ಟನ್ನ ಚಿತ್ರತಂಡ ಬಿಟ್ಟುಕೊಟ್ಟಿರಲಿಲ್ಲ. ರಾಮನವಮಿಯ ಶುಭ ಸಂದರ್ಭದಲ್ಲಿ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆಯು ಸುದೀಪ್ ಅವರ ಪಾತ್ರವನ್ನ ಅಫಿಷಿಯಲ್ ಆಗಿ ಪರಿಚಯಿಸಿದೆ. ಈ ಸಿನಿಮಾದಲ್ಲಿ ಸುದೀಪ್ ಕಾಲಭೈರವ ಎಂಬ ಪವರ್ಫುಲ್ ಪಾತ್ರವನ್ನ ನಿರ್ವಹಿಸುತ್ತಿದ್ದಾರೆ. ಕೆಲವು ಹೆಸರುಗಳು ಭಯವನ್ನ ಉಂಟು ಮಾಡುತ್ತವೆ, ಆದರೆ ಈ ಹೆಸರು ಕಯಾಸ್ ಅನ್ನ ಸೃಷ್ಟಿಸುತ್ತಿದೆ. ಹೆಸರು ಕಾಲಭೈರವ ಎಂದು ಕೆವಿಎನ್ ಪ್ರೊಡಕ್ಷನ್ಸ್ ಪೋಸ್ಟ್ ಮಾಡಿಕೊಂಡಿದೆ. ಪೋಸ್ಟರ್ ಕ್ಯಾಪ್ಷನ್ ನೋಡ್ತಿದ್ರೆ ಈ ಪಾತ್ರವು ಕಥೆಯಲ್ಲಿ ಬಹಳ ದೊಡ್ಡ ತಿರುವು ನೀಡಲಿದೆ ಎಂಬುದು ಸ್ಪಷ್ಟವಾಗಿದೆ. ಸುದೀಪ್ ಅವರ ಫಸ್ಟ್ ಲುಕ್ ಪೋಸ್ಟರ್ ಕೂಡ ಬಹಳ ಇಂಟೆನ್ಸ್ ಆಗಿದ್ದು ಅಭಿಮಾನಿಗಳಲ್ಲಿ ರೋಮಾಂಚನ ಉಂಟು ಮಾಡಿದೆ. ಕನ್ನಡದ ನಟ ಪ್ರಜ್ವಲ್ ದೇವರಾಜ್ ಅವರು ಹಲವು ಸಿನಿಮಾಗಳಲ್ಲಿ ನಟಿಸಿದರು. ಅವರು ಈಗ ಕಾರ್ತಿಕ್ ಮಹೇಶ್ ನಟನೆಯ ರಾಮರಸ ಸಿನಿಮಾದ ಭಾಗವಾಗುತ್ತಿದ್ದಾರೆ. ಸಾಕಷ್ಟು ಭಿನ್ನ ಶೈಲಿಯಲ್ಲಿ ಮೂಡಿಬರುತ್ತಿರುವ ಈ ಚಿತ್ರದಲ್ಲಿ ಪ್ರಜ್ವಲ್ ಅವರು ಗುರುಸಿದ್ಧನ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಈ ಚಿತ್ರದ ಪೋಸ್ಟರ್ ಗಮನ ಸೆಳೆದಿದೆ. ರಾಮನವಮಿ ಪ್ರಯುಕ್ತ ರಾಮರಸ ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಲುಕ್ ಅನಾವರಣಗೊಂಡಿದೆ. ವಿನಯ್ ಗುರುಜಿ ಅವರು ಈ ಲುಕ್ ಅನಾವರಣ ಮಾಡಿದರು. ಪೋಸ್ಟರ್ ಅಲ್ಲಿ ಉದ್ದನೆಯ ಕೂದಲು ಬಿಟ್ಟು ಕತ್ತಲ್ಲಿ ರುದ್ರಾಕ್ಷಿ ಮಾಲೆ ಧರಿಸಿದ್ದಾರೆ ಪ್ರಜ್ವಲ್. ಮುಖದಲ್ಲಿ ಕೋಪ ಮನೆ ಮಾಡಿದೆ. ಹಿಂಭಾಗದಲ್ಲಿ ನಾನಾ ರೀತಿಯ ಕಟ್ಟಡಗಳನ್ನ ಕಾಣಬಹುದು. ಅವರ ಪಾತ್ರದ ಪೋಸ್ಟರ್ಗೆ ಎಲ್ಲಾ ಕಡೆಗಳಿಂದ ಮೆಚ್ಚುಗೆ ಸಿಗುತ್ತಿದೆ. ಸಿನಿಮಾದಲ್ಲಿ ಈ ಪಾತ್ರ ತುಂಬಾನೇ ಪ್ರಾಮುಖ್ಯತೆ ಪಡೆಯಲಿದೆಯಂತೆ. ದೈವಿಕ ಕಥೆಗೆ ಅದ್ಭುತ ಸೇರ್ಪಡೆ. ಸಿನಿಪಯಣದ ಈ ಅದ್ಧೂರಿ ಪಥದಲ್ಲಿ ಈಗ ಪ್ರಜ್ವಲ್ ದೇವರಾಜ್ ಅವರ ಸಾಟಿ ಇಲ್ಲದ ಪ್ರತಿಭೆಗೆ ನಮಗೆ ಜೊತೆಯಾಗಿದೆ. ರಾಮರಸದ ಈ ಮಹಾನ್ ಕಥಾಲೋಕಕ್ಕೆ ಗುರು ಸಿದ್ಧರಿಗೆ ಆತ್ಮೀಯ ಸ್ವಾಗತ. ಇದು ಬರೀ ಸಿನಿಮಾ ಅಲ್ಲ, ಒಂದು ಅದ್ಭುತ ಅನುಭವ ಎಂದು ಪೋಸ್ಟರ್ ಕ್ಯಾಪ್ಷನ್ ನಲ್ಲಿ ಬರೆಯಲಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.